ಕಾಂತರಾಜು ವರದಿಗೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಸಂಘ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಒಂದು 10 ವರ್ಷಗಳ ಹಿಂದೆ ಯಾವುದೋ ಒಂದು ಗಣತಿಯನ್ನು ಮಾಡಿಕೊಂಡು ಅದೇ ವರದಿ ಇವತ್ತು ಇಡ್ತಾ ಇದ್ದೀರಾ ನೀವು. ಈ ವರದಿನ ಒಪ್ಪಕ್ಕಾಗಲ್ಲ. ಕಾರಣ ಇದಕ್ಕೆ ಸ್ಪಷ್ಟ ಇದೆ. ಅವತ್ತಿಗೆ ಇನ್ನೂ ಬಿಡುಗಡೆಯಾಗದೇ ಇದ್ದ ವರದಿಯಲ್ಲಿ ಕೆಲ ಅಂಶಗಳು ಸೋರಿಕೆ ಆಗಿತ್ತಲ್ಲ, ಆ ಒಂದು ರಿಪೋರ್ಟಲ್ಲಿ ಲೀಕ್ ಆಗಿತ್ತಲ್ಲ, ಆಗ ರಾಜ್ಯದ ಕೆಲ ಪ್ರಬಲ ಸಮುದಾಯಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೋ ಆ ಸಮುದಾಯಗಳು ಇವರೆಲ್ಲ ಹೇಳ್ತಾ ಇರುವಷ್ಟು ಜನಸಂಖ್ಯೆಯಲ್ಲಿ ಇಲ್ಲ. ಆದ ನಂತರದಲ್ಲಿ ಇನ್ನು ಉಳಿಯುತ್ತವಲ್ಲ ಸಮುದಾಯಗಳು, ಅವರದ್ದೇ ಜಾಸ್ತಿ ಜನಸಂಖ್ಯೆ ಇದೆ ಇಲ್ಲಿ. ಇಲ್ಲಿವರೆಗೂ ಏನಿತ್ತೋ ಈ ಡಾಮಿನೆನ್ಸ್ ಅಥವಾ ಈ ಒಂದು ರೀತಿಯಲ್ಲಿ ಎಲ್ಲರ ಮೇಲೆ ಪ್ರಭಾವ ಬೀರುವಂಥ ಶಕ್ತಿ, ಒತ್ತಡ ಹೇರುವಂಥ ಶಕ್ತಿ, ಬಿಕಾಸ್ ಆಫ್ ಕಮ್ಯುನಿಟಿ, ಬಿಕಾಸ್ ಆಫ್ ನಂಬರ್ಸ್. ನಮ್ಮ ಬಳಿ ಇಷ್ಟು ಜನಸಂಖ್ಯೆ ಇದೆ, ನಮಗಿಷ್ಟು ಶಕ್ತಿ ಇದೆ, ನಮ್ಮಿಂದ ಎಷ್ಟು ಜನ ಶಾಸಕರಾಗಬೇಕು, ನಮ್ಮಿಂದ ಎಷ್ಟು ಜನ ಮಿನಿಸ್ಟರ್ಗಳಾಗಬೇಕು, ಇಷ್ಟು ಕಡೆ ದೊಡ್ಡ ಕರ್ನಾಟಕದಲ್ಲಿ ನಾವೆಲ್ಲ ವ್ಯಾಪಿಸಿದ್ದೀವಿ. ಈ ಒಂದು ಟ್ರೆಂಡ್ ಅಥವಾ ಒಂದು ಒಪಿನಿಯನ್ ಇತ್ತಲ್ಲ, ಇದಕ್ಕೆ ಪೆಟ್ಟು ಬಿದ್ದುಬಿಟ್ಟಿತ್ತು ಅಂಥೇಳಿ ಅವತ್ತಿಗೆ ದೊಡ್ಡ ಮಟ್ಟದ ಚರ್ಚೆ ಇದು ಆಯಿತು. ಆ ಚರ್ಚೆ ಆಯಿತು. ಕಾಂತರಾಜು ಅವರ ವರದಿ ಬಿಡುಗಡೆ ಆಗಲೇ ಇಲ್ಲ. ಅದಕ್ಕೆ ಮತ್ತೊಬ್ಬರು ಬಂದರು. ಅವರು ಕೂಡ ಇದೀಗ ಇನ್ಪುಟ್ಸನ್ನು ಸ್ವಲ್ಪ ಸೇರಿಸಿದ್ದಾರೆ. ಇದು ನಮ್ಮ ಮನೆಗೆ ಬಂದಿಲ್ಲ ಯಾರೂ, ನಮ್ಗೆ ಯಾರೂ 150 ಪ್ರಶ್ನೆ ಕೇಳೇ ಇಲ್ಲ, ಈ ವರದಿನ ಒಪ್ಪಕ್ಕೆ ರೆಡಿ ಇಲ್ಲ, ಈ ಥರದೊಂದು ಚರ್ಚೆ ಕೂಡ ಶುರುವಾಗಿದೆ. ಇದರಲ್ಲಿ ಪ್ರಬಲವಾಗಿ ಒಕ್ಕಲಿಗ ಕಮ್ಯುನಿಟಿ ಅಥವಾ ಒಕ್ಕಲಿಗ ಸಂಘ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾಂತರಾಜು ವರದಿ ಎಕ್ಸ್ಪೋಸ್ ಆಗಬಾರದು, ಪ್ರೆಸೆಂಟ್ ಮಾಡಬಾರದು, ರಿಲೀಸ್ ಆಗಬಾರದು ಅಂತ ಆಗ್ರಹಿಸಿ ನಾಳೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಸ್ವಾಮೀಜಿಗಳೊಂದಿಗೆ ಸಮಾಜದ ಗಣ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 2014-15ರಲ್ಲಿ ಕಾಂತರಾಜು ಆಯೋಗದಿಂದ ವರದಿ ರಚನೆ ಆಗುತ್ತೆ. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯ ಬಗ್ಗೆ ಹಲವು ಆಕ್ಷೇಪಗಳಿದ್ದವು. ಕಾಂತರಾಜು ವರದಿ ಪೂರ್ತಿ ದೋಷದಿಂದ ಕೂಡಿದೆ. ಇದು ಕೈಂಡ್ ಆಫ್ ಪ್ಯಾರಲೈಸ್ಡ್ ಅಂತ ಹೇಳಿ, ಒಂದು ಕಡೆ ಪಾರ್ಶ್ವವಾಯು ಪೀಡಿತವಾಗಿದೆ ಈ ವರದಿ. ದೋಷಗಳು ಬೇಕಾದಷ್ಟಿವೆ ಇದರಲ್ಲಿ. ಇದು ಪರಿಪೂರ್ಣ ಅಲ್ಲ. ಮನೆ ಮನೆಗೆ ಭೇಟಿ ಕೊಡದೆ ಸಮೀಕ್ಷೆ ಅದು ಹೇಗಪ್ಪ ಮಾಡಿಬಿಟ್ರು ಇವರು, ಇದರಿಂದ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಕೆಂಚಪ್ಪಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ, ಚಂದ್ರಶೇಖರನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ, ಸಮಾಜದ ಶಾಸಕರು, ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ನಾಳೆ ಒಕ್ಕಲಿಗರ ಸಂಘದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಇಡೀ ಇಲ್ಲಿ ಕಾಂತರಾಜು ಸಮಿತಿ ವರದಿ ಆನಂತರದಲ್ಲಿ ಆದಂಥ ಬೆಳವಣಿಗೆಗಳು, ಆ ವರದಿಯ ಸೋರಿಕೆ ಆದಾಗಲೇ ಆತಂಕ ಇತ್ತು. ಅದರಲ್ಲಿ ಏನಾಗ್ಬಿಡುತ್ತೆ, ನಿಮಗೆ ಈ ರಾಜ್ಯದ ಅಲ್ಪಸಂಖ್ಯಾತರು ಎಷ್ಟಿದ್ದಾರೆ, ನೀವಿಲ್ಲಿ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿ ಪ್ರಗತಿ ಅಂತ ಏನೇ ಮಾತಾಡ್ತಾ ಇದ್ರು ಕೂಡ ಇಡೀ ವರದಿಯ ಸಾರನ ಹೇಗೆ ಕೆಲವರು ಪಿಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಜನಸಂಖ್ಯೆ ಇದ್ದಾರೆ ಹೇಳ್ರಿ ಅಷ್ಟೇ ಅಂತ. ಸಿಂಪಲ್. ಇದರ ವರದಿ ಎಲ್ಲೂ ಕೂಡ ಜಾತಿ ಜನಗಣತಿ ಅಂತ ಇಲ್ಲ. ಆ ಬುಕ್ ಮೇಲೆ ಆ ಥರದ್ದು ಎಲ್ಲೂ ಹೆಸರು ಬರದೇ ಇಲ್ಲ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈ ಥರ ಪ್ರಗತಿಯ ಸಮಗ್ರ ವರದಿ ಅಂತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ. ವಿಷಯ ಏನು, ಒಂದು ಜಿಸ್ಟಲ್ಲಿ ಒಂದೇ ಒಂದು ಅಂಶದಲ್ಲಿ ಹೇಳಬೇಕು ಅಂದರೆ, ಈ ರಾಜ್ಯದಲ್ಲಿ ಒಕ್ಕಲಿಗರು ಎಷ್ಟು ಜನ ಇದ್ದಾರೆ ಹೇಳ್ರಿ, ಈ ರಾಜ್ಯದಲ್ಲಿ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಹೇಳ್ರಿ, ಈ ರಾಜ್ಯದಲ್ಲಿ ದಲಿತರು ಎಷ್ಟು ಜನ ಇದ್ದಾರೆ ಹೇಳ್ರಿ, ಬ್ರಾಹ್ಮಣರು ಎಷ್ಟು ಜನ, ಅಲ್ಪಸಂಖ್ಯಾತರು ಎಷ್ಟು ಜನ, ವೀರಶೈವರು ಎಷ್ಟು ಜನ. ಇದೊಂದು ಲೆಕ್ಕ. ಈ ಲೆಕ್ಕದ ಬಗ್ಗೆ ಸೋರಿಕೆಯಾದಂಥ ಮಾಹಿತಿ ಇತ್ತಲ್ಲ, ಆಗೇನಾಯಿತು, ಸೋಕಾಲ್ಡ್ ಪ್ರಬಲ ಸಮುದಾಯಗಳು ಅಂತ ಕರೆದುಕೊಂಡು ರಾಜ್ಯ ರಾಜಕಾರಣದಲ್ಲಿಯೂ ಒಂದು ಮೇಲ್ಸ್ತರದಲ್ಲಿದ್ದಾರಲ್ಲ, ಅವರ ಜಂಘಾಬಲ ಹುಡುಗಿ ಹೋಗುವಂತಹ ಕೆಲ ರಿಪೋರ್ಟ್ ಅದರಲ್ಲಿತ್ತು. ಆವಾಗಿನಿಂದ ಅದಕ್ಕೆ ಪ್ರಬಲ ವಿರೋಧ ಬಂತು. ಅದನ್ನು ಪ್ರೆಸೆಂಟ್ ಮಾಡುವಂಥ ಧೈರ್ಯ ಈ ಕ್ಷಣಕ್ಕೂ ಯಾವುದೇ ವ್ಯಕ್ತಿಗೆ ಆಗಿಲ್ಲ. ಈ ಕ್ಷಣಕ್ಕೂ ಯಾವ ವ್ಯಕ್ತಿಯಲ್ಲೂ ಇಲ್ಲ. ಅದು ಇದನ್ನು ನಾವು ಪ್ರೆಸೆಂಟ್ ಮಾಡಿಬಿಡ್ತಾರೇನೋ, ಚಾಮರಾಜನಗರದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಆ ಮೀಟಿಂಗಲ್ಲಿ ಮಾಡಿಬಿಡ್ತಾರೇನೋ ಅಂಥೇಳಿ ಒಂದು ವಿಚಾರ ಇದೆ. ಇದಕ್ಕೆ ಸ್ವಾಮೀಜಿಗಳಾದಿಯಾಗಿ ಒಕ್ಕಲಿಗರ ಸಂಘವೇ ಇದರ ವಿರುದ್ಧ ಸಿಡಿದು ನಿಂತಿದೆ. ಕೆಂಚಪ್ಪಗೌಡರು ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಅವರು ಕೂಡ ಬಲವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ.